ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂತಹ ರೆಸಿಪಿ ಬಂದು ಎಗ್ ಬಿರಿಯಾನಿ. ಸೊ ನಾನು ಮಾಡಿದ ಎಗ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಸೊ ನೀವು ಇದೇ ಥರ ಎಗ್ ಬಿರಿಯಾನಿ ಟ್ರೈ ಮಾಡಬೇಕಂದ್ರೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ 5 ಮೊಟ್ಟೆನ ಬೇಯಿಸೋಕ್ಕಿಟ್ಟಿದ್ದೀನಿ. ನಾನು 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಈಗ ಮೊಟ್ಟೆ ಬೇಯೋಷ್ಟರಲ್ಲಿ ಇಲ್ಲೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು 6 ಪೀಸ್ ಶುಂಠಿ, 3 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಪೇಸ್ಟ್ ರೆಡಿ ಆಗೋಯಿತು. ಈಗ ಇಲ್ಲಿ ಮೊಟ್ಟೆ ಬೆಂದಿದೆ, ನಾನು ಸೀಲ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ನಿಮ್ಗೆ ಇಷ್ಟ ಇರೋ ಡಿಸೈನ್ಗೆ ಇದನ್ನು ಸೀಲ್ ಮಾಡ್ಕೊಳ್ಬಹುದು. ಸೊ ಈ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಯಾಕೆಂದರೆ ಇದು ತುಂಬ ಸ್ಮೂತಾಗಿರುತ್ತೆ ಮೊಟ್ಟೆ ಬೆಂದ ಮೇಲೆ. ಸೊ ಅದಕ್ಕೆ ಎಣ್ಣೆಲಿ ಫ್ರೈ ಮಾಡಿದರೆ ಇದು ಗಟ್ಟಿಯಾಗುತ್ತೆ ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಈ ಥರ ಫ್ರೈ ಮಾಡಿದರೆ ತಿನ್ನೋಕ್ಕೆ ರೈಸ್ ಜೊತೆಗೆ. ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪನೇ ಅರಿಶಿನ, ಸ್ವಲ್ಪನೇ ಉಪ್ಪು, ಒಂದು ಅರ್ಧ ಸ್ಪೂನ್ ಇದು ಖಾರದ ಪುಡಿ ಹಾಕಿ ಇವಾಗ ಮೊಟ್ಟೆನ ಫ್ರೈ ಮಾಡ್ಕೊಳ್ತಿದ್ದೀನಿ. 1-2 ನಿಮಿಷ ಈ ಥರ ಎಣ್ಣೆಲಿ ಹುರ್ಕೊಳ್ಬೇಕು ಇದನ್ನು ಮೊಟ್ಟೆನ. ಸೊ ಇದಾದಮೇಲೆ ನೆಕ್ಸ್ಟು ಇಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿ, 4 ಚಿಕ್ಕದು ಈರುಳ್ಳಿ, 4 ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ಸೊ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಇಲ್ಲಿ ಸ್ವಲ್ಪ ಮಸಾಲ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. 2 ಏಲಕ್ಕಿ, 1 ಮರಾಠಿ ಮೊಗ್ಗು, 2 ಚಕ್ರ, 4 ಲವಂಗ, 1 ಪೀಸ್ ಚಕ್ಕೆ, ಸ್ವಲ್ಪ ಕಲ್ಲುವು, ಸ್ವಲ್ಪ ಕಸೂರಿ ಮೇಥಿ, ಇದಿಷ್ಟನ್ನು ಒಂದೇ ಸಲ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿನ ಇವಾಗ ಸೇರಿಸ್ತಾ ಇದ್ದೀನಿ. ಸೊ ಈ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದು 10 ಎಲೆ ಇದು ಪುದೀನ ಸೊಪ್ಪು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಎಣ್ಣೆಲಿ ಫ್ರೈ ಆದರೆ ಕೈಗೆ ಸಿಗೋದೇ ಇಲ್ಲ. ಸೊ ಕಟ್ ಮಾಡೋದೇನು ನೆಸೆಸಿಟಿ ಇಲ್ಲ ಅದನ್ನು. ಸೊ ನೆಕ್ಸ್ಟ್ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಸೊ ಈ ಈರುಳ್ಳಿನ ಫುಲ್ ಬ್ರೌನ್ ಕಲರ್ ಆಗೋ ತನಕ ಆದರೂ ನೀವು ಫ್ರೈ ಮಾಡ್ಕೊಳ್ಬಹುದು. ನಾನು ಸ್ವಲ್ಪ ಲೈಟ್ ಕಲರ್ ಬ್ರೌನ್ಗೆ ಇದನ್ನು ಹುರಿತಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಾನು ಇದು ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ. ಸೊ ಇವಾಗ ಪೇಸ್ಟ್ ಏನು ರುಬ್ಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಈ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಹಸಿ ವಾಸನೆ ಎಲ್ಲ ಹೋಗೋ ತನಕ, ಬೆಳ್ಳುಳ್ಳಿ ಶುಂಠಿದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ ಇವಾಗ ಇದಿಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಅಂತ. ಸೊ ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಈ ಟೊಮ್ಯಾಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೊಮ್ಯಾಟೊ ಎಣ್ಣೆಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಇದು ಎಣ್ಣೆಲೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಟೊಮ್ಯಾಟೊ. ಇವಾಗ 1 ಸ್ಪೂನು ಸಾಂಬಾರು ಪೌಡ್ರು, 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ಗರಂ ಮಸಾಲ, ಯಾವುದು ಮಸಾಲೆಗಳು ಯಾವುದು ಸೇರಿಸ್ತಾ ಇಲ್ಲ ಎಕ್ಸ್ಟ್ರಾ. ಮನೇಲಿ ಏನಿದೆ ಅದೇ ಹಾಕಿ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು 2 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ಸೊ ಈ ಜಾರ್ 1 ಗ್ಲಾಸ್ ಫುಲ್ ನೀರು ಹಿಡಿಯುತ್ತೆ, ಅದಕ್ಕೆ ನಾನು ಜಾರಲ್ಲೇ ಅಳತೆ ಮಾಡಿ ಸೇರಿಸ್ತಿದ್ದೀನಿ. 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು, ಅದಕ್ಕೆ 2 ಜಾರ್ ನೀರು ಹಾಕ್ತಿದ್ದೀನಿ, ಅಂದರೆ 2 ಗ್ಲಾಸ್ ನೀರು. ಸೊ ಇದು ನೀರು ಸ್ವಲ್ಪ ಇವಾಗ ನಾನು ಸ್ವಲ್ಪ ಸ್ಟಿರ್ ಮಾಡ್ತಿದ್ದೀನಿ. ಈಗ 1 ಫುಲ್ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಆಗಿರೋದ್ರಿಂದ ಇದು ಉಪ್ಪು ಜಾಸ್ತಿ ಉಪ್ಪು ಹಿಡಿಯುತ್ತೆ, ಅದಕ್ಕೆ ನಾನು 1 ಫುಲ್ ಸ್ಪೂನ್ ಹಾಕ್ತಿದ್ದೀನಿ. ಸೊ ಇವಾಗ ನೀರು ಇದು ಕುದೀತಾ ಇದೆ. ಈಗ ನಾನು ಅಕ್ಕಿ ತೊಳೆದು 1 ಲೋಟ ಅಕ್ಕಿನ ಸೇರಿಸ್ತಿದ್ದೀನಿ. ಸೊ ಈಗ ಒಂದು ಸಲ ತಿರುಗಿಸಿ ಇಲ್ಲಿ ಮೊಟ್ಟೆ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ನಾನು ಅದನ್ನು ಇವಾಗ ಸೇರಿಸ್ತಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಸಲ ತಿರುಗಿಸಿ ಈಗ ಕುಕ್ಕರ್ ಮುಚ್ಚಳ ಮುಚ್ತಿದ್ದೀನಿ. ಸೊ 2 ವಿಸಿಲ್ ಮಾಡ್ತಿದ್ದೀನಿ ನಾನು. 2 ವಿಸಿಲ್ ಆದಮೇಲೆ ಇವಾಗ
ಇವಾಗ ನೀವು ನೋಡ್ತಾ ಇದ್ದೀರಾ ಇದು ಹೆಂಗೆ ಬಂದಿದೆ ಅಂತ. ಸೊ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು ರೈಸ್ನ, ಇಲ್ಲಾಂದರೆ ಮೊಟ್ಟೆ ಇದಕ್ಕೆ ಸ್ಪೂನಿಗೆ ಸಿಕ್ಕಿ ಒಡೆದು ಹೋಗ್ಬಿಡುತ್ತೆ. ಸೊ ಇಷ್ಟೇ, ನೋಡಿದ್ರಲ್ಲ ಫ್ರೆಂಡ್ಸ್, ಎಗ್ ಬಿರಿಯಾನಿ ಮಾಡೋದು ಎಷ್ಟು ಈಸಿ ಅಂತ. ನೀವು ಇದೇ ಥರ ಮಾಡಿ ಎಂಜಾಯ್ ಮಾಡಿ. ಇನ್ನು ಇದೇ ಥರ ಹೊಸ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಬಾಯ್ ಬಾಯ್.